ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು SSLC ದ್ವಿತೀಯ ಭಾಷೆ ಇಂಗ್ಲೀಷ್ ಭಾಗ 1ರ ಪಠ್ಯಪುಸ್ತಕದ ಮೊದಲ ಪದ್ಯಪಾಠ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಈ ಒಂದು ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಆಲ್ರೆಡಿ ಹೀರೋ ಪಾಠದಲ್ಲಿ ಕಂಪ್ಲೀಟ್ ಆಗಿ ಮಾಡಿಕೊಟ್ಟಿದ್ದೀನಿ, ಸೊ ಅದನ್ನು ಕೂಡ ತಪ್ಪದೆ ನೋಡಿ. ಅಷ್ಟೇ ಅಲ್ಲದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಸೈನ್ಸ್ ಮತ್ತು SS ನ 5 ವಿಷಯಗಳಲ್ಲಿ ಪ್ರತಿ ಪಾಠದ ಪ್ರಶ್ನೋತ್ತರಗಳನ್ನು, LBA ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಕೀ ಉತ್ತರಗಳನ್ನು ಸಹಿತ ಕೊಡ್ತೀವಿ. ನೆಕ್ಸ್ಟ್ ನಿಮ್ಮ ಅಪ್ ಟು ಆ್ಯನ್ಯುವಲ್ ಎಕ್ಸಾಮ್ವರೆಗೂ ಕೂಡ ಬೆನಿಫಿಟ್ ಆಗಿರ್ತಕ್ಕಂಥ ಮೋಸ್ಟ್ ಯೂಸ್ಫುಲ್ ವಿಡಿಯೋಗಳು ಈ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತವೆ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಪಾಠದ ಪ್ರಶ್ನೋತ್ತರಗಳನ್ನು ಶುರು ಮಾಡೋಣ. ಕ್ವಶನ್ಸ್ ಆ್ಯಂಡ್ ಆನ್ಸರ್. ಪ್ರಶ್ನೆ 1. ಎಸ್, ದ ಸ್ಪೀಕರ್ ಇನ್ ದ ಪೋಯಮ್ ಡಸ್ ನಾಟ್ ಕಾಲ್ ಹೀಸ್ ಗ್ರ್ಯಾಂಡ್ ಮದರ್ ಚೈಲ್ಡಿಶ್. ವಾಟ್ ಎಲ್ಸ್ ವಾಸ್ ಸಿ ಅಕಾರ್ಡಿಂಗ್ ಟು ಹಿಮ್. ವೈ ಡಸ್ ಹಿ ಕನ್ಸಿಡರ್ಡ್ ಹರ್ ಟು ಬಿ ಸೋ ಅಂತ ಇದೆ. ಸೊ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಆನ್ಸರ್ಸ್ ಏನು ಬರೀಬೇಕಪ್ಪ ಅಂತಂದರೆ, ಎಸ್, ಅಕಾರ್ಡಿಂಗ್ ಟು ದ ಪೋಯಟ್ ಹೀಸ್ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. ಶಿ ವಾಸ್ ಫುಲ್ ಆಫ್ ಲಿವ್ನೆಸ್ ಆ್ಯಂಡ್ ಶಿ ಕುಡ್ ಕ್ಲೈಮ್ ಟ್ರೀಸ್ ಕ್ವಿಕ್ಲಿ ಈವನ್ ಎಟ್ ದ ಏಜ್ ಆಫ್ 62 ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಗ್ರ್ಯಾಂಡ್ಮಾ ಹ್ಯಾಡ್ ಬೀನ್ ಇನ್ ದ ಹ್ಯಾಬಿಟ್ ಆಫ್ ಕ್ಲೈಂಬಿಂಗ್ ಟ್ರೀ ಫಾರ್ ಅ ವೆರಿ ಲಾಂಗ್ ಪೀರಿಯಡ್. ಐಡೆಂಟಿಫೈ the lines that suggest this. Answer: the lines, ever since childhood she had this gift, and having learned to climb from a loving brother when she was 6 suggest that anta baradre saku. Third ಪ್ರಶ್ನೆಗೆ ಬರೋಣ. Look at the lines 7 and 8. She would be told dash, who would think would tell her so. Answer: I think her son and her well-wishers told her so ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಡು ಯು ಫೈಂಡ್ ಎನಿಥಿಂಗ್ ಆಡ್ ಇನ್ ದ ರಿಪ್ಲೈ ಗಿವನ್ ಬೈ ದ ಗ್ರ್ಯಾಂಡ್ಮಾ. ಇಫ್ ಸೊ, ವೈ ಡು ಯು ಥಿಂಕ್ ಇಟ್ ಈಸ್ ಆಡ್. ಲೈನ್ 10-11ನಲ್ಲಿ ಆನ್ಸರ್ ಇದೆ ಅಂತ ಹೇಳಿದ್ದಾರೆ. ಆನ್ಸರ್: ದ ರಿಪ್ಲೈ ಗಿವನ್ ಬೈ ದ ಗ್ರ್ಯಾಂಡ್ ಮದರ್ ಸೀಮ್ಸ್ ಆಡ್ ಆಸ್ ಶಿ ಲಾಫ್ಡ್ ಆ್ಯಂಡ್ ಸೇಡ್ ದ್ಯಾಟ್ ಶಿ ವುಡ್ ಗ್ರೋ ಡಿಸ್ಗ್ರೇಸ್ಫುಲಿ ಆ್ಯಂಡ್ ಶಿ ಕುಡ್ ಡೂ ಇಟ್ ಬೆಟರ್ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, others had feared that granny would fall from a tree one day or the other. Did this happen or did something else happen? ಲೈನ್ 15 to 18 ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಉತ್ತರಗಳನ್ನ ಬರೀಬೇಕು. ಸೊ ಆನ್ಸರ್: ನೋ, ಗ್ರ್ಯಾನಿ ನೆವರ್ ಫೆಲ್ ಫ್ರಮ್ ದ ಟ್ರೀ, ಬಟ್ ವೆನ್ ಗ್ರ್ಯಾನಿ ವಾಸ್ ಇನ್ ದ ಟೌನ್ ಸಿ ಕ್ಲೈಂಬ್ ದ ಟ್ರೀ ಆ್ಯಂಡ್ ಕುಡ್ ನಾಟ್ ಕಮ್ ಡೌನ್ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, what had the doctor recommended? What was the reaction of the kids to this advice? Answer: the doctor recommended Granny a week's rest. The kids sighed with relief and tucked ಅಂತ ಇದೆ. ಇಷ್ಟು ಬರೆದ್ರೆ ಸಾಕು. 7th ಪ್ರಶ್ನೆ ಬರ್ತೀನಿ. Quote the lines which suggest how wholeheartedly Granny enjoyed climbing a tree. The lines for happier in the tree than in the lift. 8th ಪ್ರಶ್ನೆ. My dad knew his duties. What did he think his duty was? Answer: the poet's father thought that his duty was to build a fine house for his mother on the treetop. He started making preparations for it quickly. 9th ಗೆ ಬರೋಣ. Look at the picture given below the title. Quote the lines that might have guided the artist to draw ಅಂತ ಕೇಳಿದರು. ಇಲ್ಲಿ ಏನು ಬರೀಬೇಕಾಗಿತ್ತಪ್ಪ ಅಂತಂದ್ರೆ, Yes, made her a tree house with windows and a door. So Granny moved up and now every day might have guided the artist to draw pictures ಅಂತ ಬರೆದ್ರೆ ಸಾಕು. Read and appreciate ಗೆ ಬರೋಣ. First one, read the poem again. Does the behavior of grandma strike you as unusual? If so, support your view. Quoting her ways and response to others, one is done for you ಅಂತ ಕೊಟ್ಟಿದ್ದಾರೆ. So grandma climbing a tree, way 1. She would neglect others' advice. In the town, 2. She climbed a tree, though she could not come down ಅಂತ ಬರೆದ್ರೆ ಸಾಕು. ಸೆಕೆಂಡ್ ಬರೋಣ. Growing old gracefully is an expression used in the poem. Discuss with your partner whether what the grandma was graceful or otherwise. Answer: what the grandma did was not graceful. When others told her behave gracefully, she laughed and said she would grow disgracefully ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, both the narrator and his father were very considerate towards grandma. Substantiate the statement with textual support ಅಂತ ಕೇಳಿದ್ದಾರೆ. Answer: both the poet and his father were considerate towards Granny. The poet praises his grandmother
saying that she was a genius. She had also sighed with relief when the doctor advised grandma a week's bed rest. The son, too, was very considerate towards his mother as he was eager to fulfill his mother's desires and starts building a house for her at the tree top ಅಂತ ಇದೆ. ಫೋರ್ತ್ಗೆ ಬರೋಣ. If you were to divide the entire poem into two parts, which line would you pick up to be the beginning of the second part? Why? Answer. The second part would begin with after the rescue. The former part of the poem tells us about the grandma's adventure in the town. She climbed a tree, but she could not get down. One can imagine that the story of the grandma ends here, but it continues. Bige Barana. Have a close look at the rhyme scheme. Write at least 5 pairs of the rhyming words. Example, said bed. So ಅದೇ ಥರ ಬರಬೇಕು. Gift lift, told old, all fall, well hell, stronger longer, town ಮತ್ತೆ down. Second one, it was like a brief season. Name the figure of speech in the sentence. What are the two things compared? Explain ಅಂತ ಕೇಳಿದ್ದಾರೆ. ಇದು simile ಅಂತ ಇದೆ. Here the grandma's rest for a week is compared to a season in hell. Even a short season in hell is terrible and horrible. For the grandma, resting in bed for a week is as good as suffering in the hell. Third one, for beginning happier in a tree than in a lift. What is suggested through this line? Grandma loved climbing trees than traveling by lifts. She had a fascination for nature in contrast to artificiality ಅಂತ ಇದೆ ನೋಡಿ. ಇನ್ನು ಫೋರ್ತ್ಗೆ ಬರೋಣ. ಲಾಸ್ಟ್ ಪ್ರಶ್ನೆ. There was not a tree she had not been up is an expression. Rewrite the above sentence without using not ಅಂತ ಕೇಳಿದ್ದಾರೆ. Answer is, there was neither a tree nor she was up. She is neither good nor bad. He neither drink tree or nor coffee ಅಂತ ಇತ್ತು. ಇಷ್ಟು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು ನಾನು ನಿಮಗೆ ಕೊಟ್ಟಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ತುಂಬ ವಿಡಿಯೋಗಳು ನಿಮಗಾಗಿದ್ದಾವೆ, ಅವುಗಳನ್ನು ನೋಡಿ.